ವಿಠ್ಠಲ್ ಶ್ರೀ ಪ್ರಶಸ್ತಿ ಹಂಗ ತಗೊಳಂಗಿಲ್ಲ. ರಾಜ್ಯ ಮಟ್ಟದ ವಿಠ್ಠಲ್ ಶ್ರೀ ಪ್ರಶಸ್ತಿಗೆ ನೋಡ್ರಿ ಇಲ್ಲಿ ವೆಂಕಟೇಶ್ ಬೋಡ್ಕಿಯವರು ತಬಲಾ ವಾದಕರು ಆನವಟ್ಟಿಯಿಂದ ಕಳಿಸಿದ್ದಾರೆ. ಇದನ್ನ ಇದೆಲ್ಲ ನೋಡ್ಬೋದು. ಭಾಳಷ್ಟು ಸಾಧನೆಯನ್ನು ಇವರು ಮಾಡಿದ್ದಾರೆ. ನಮಗೆ ಭಾಳಷ್ಟು ಅರ್ಜಿಗಳು ಬರ್ತಾ ಇದ್ದಾವೆ ನೋಡ್ರಿ. ನಾವು ಅದಕ್ಕೆ ತೋರಿಸ್ತಾ ಇದ್ದಿದ್ದನ್ನು ಭಾಳಷ್ಟು ಸಾಧನೆಯನ್ನು ಮಾಡಿದ್ದಾರೆ. ಪ್ಯಾಕಿಂಗನ್ನು ಮಾಡ್ತಾ ಇದ್ದಾರೆ ಇಲ್ಲಿ ನೋಡ್ರಿ. ಭಾಳಷ್ಟು ಶ್ರೀಯುತ ವೆಂಕಟೇಶ್ ಎನ್ ಬೋಡ್ಕಿಯವರು ತಬಲಾ ವಾದಕರು ಆನವಟ್ಟಿ ಗ್ರಾಮದಿಂದ ಕಳಿಸಿದ್ದಾರೆ. ಇಲ್ಲಿ ನೋಡ್ರಿ, ಭಾಳಷ್ಟು ಅಂದರೆ 1-2 ಅಲ್ಲ, ಸುಮಾರು ಸಾಧನೆ ನೋಡ್ರಿ. ಇಲ್ಲಿ ಫೋಟೋಗಳು, ಸರ್ಟಿಫಿಕೇಟ್ಗಳು, ಸನ್ಮಾನ ಸತ್ಕಾರಗಳು ಎಲ್ಲ ಮಾಡಿದ್ದಾರೆ ಅವರು. ಭಾಳ ಖುಷಿಯಾಗುತ್ತೆ, ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ ನಮಗೆ. ವಿಠ್ಠಲ್ ಶ್ರೀ ಪ್ರಶಸ್ತಿಯನ್ನು ಇಂಥವ್ರಿಗೆ ನಾವು ಬರ್ತಾ ಇರೋದು. ಭಾಳಷ್ಟು ಏನು ಅರ್ಜಿಗಳು ಏನು ಬರ್ತಾ ಇದ್ದಾವೆ, ಆ ಅರ್ಜಿಗಳೊಳಗೆ ಸ್ಪೆಷಲ್ ಅರ್ಜಿ ಇದು ನೋಡ್ರಿ. ಇಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಿದಂಥವ್ರಿಗೆ ನಾವು ವಿಠ್ಠಲ್ ಶ್ರೀಯನ್ನು ಕೊಟ್ಟು ಗೌರವಿಸೋದು ನಮ್ಮ ಒಂದು ಸೌಭಾಗ್ಯನ ಅಂತ ಹೇಳ್ಬೋದು. ಇಂಥ ಅನೇಕರು ನಮ್ಮ ಸಮಾಜದ ರಾಜ್ಯದ ಅನೇಕ ಜಿಲ್ಲೆಗಳು, ತಾಲೂಕು, ಹಳ್ಳಿಗಳಲ್ಲಿ ಇದ್ದಾರೆ. ದಯವಿಟ್ಟು ಅವ್ರಿಗೂ ಸಹಿತ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ. ವಾಟ್ಸಪ್ಪಲ್ಲಿ ನಾವು ಸ್ಪೆಷಲಾಗಿ ಅನೌನ್ಸ್ಮೆಂಟ್ ಮಾಡಿದ್ದೀವಿ. ನಮ್ಮ ಸಾಧನೆಯನ್ನು ಸಾಧಕರಿದ್ದರೆ ದಯವಿಟ್ಟು ವಿಠ್ಠಲ್ ಶ್ರೀ ಪ್ರಶಸ್ತಿಗೆ ಅರ್ಜಿಯನ್ನು ಹಾಕಲಿಕ್ಕೆ ನಮ್ಮ ವಿಳಾಸದೊಂದಿಗೆ ನಾವು ಕೊಟ್ಟಿದ್ವಿ. ಈ ವಿಡಿಯೋದ ಮೇಲೆ ಕೂಡ ಕೊಟ್ಟಿದ್ದೀನಿ ನಾನು. ದಯವಿಟ್ಟು ಸಾಧಕರಿಗೆ ಈ ವಿಡಿಯೋನ ತಲುಪಿಸಿ. ಭಾಳ ಖುಷಿಯಾಗುತ್ತೆ, ಭಾಳ ಹೆಮ್ಮೆ ಆಗುತ್ತೆ. ಈ ಅರ್ಜಿಗಳು ಸುರೇಶ್ ಬೆಳಕೂಡ್ ಅವರ ಅಂಗಡಿಗೆ ಬಂದು ತಲುಪ್ತಾ ಇದ್ದಾವೆ. ನಮ್ಮ ಅಡ್ರೆಸ್ ಅಂದರೆ ಭಾಳಷ್ಟು ದಿನದ ಅತಿ ಹೆಚ್ಚು ಸಮಯವನ್ನು ನಾನು ಇಲ್ಲಿ ಬೆಳಕೂಡು ಸಾರಿ ಸೆಂಟರ್ ಅಂದರೆ ST ಬೆಳಕೂಡು ಸಾರಿ ಸೆಂಟ್ರಲ್ಲಿ ನಾನು ಬೆಳೆಯೋದ್ರಿಂದ ಇಲ್ಲಿಗೆ ಬಂದು ತಲುಪ್ತಾ ಇದ್ದಾವೆ. ನಮ್ಮ ಸುರೇಶ್ ಬೆಳಕೂಡು ಅವ್ರಿಗೆ ಭಾಳ ವಿಶೇಷವಾದ ಧನ್ಯವಾದಗಳನ್ನು ಹೇಳಲು ಬಯಸ್ತಾ ಇದ್ದೀನಿ. ಯಾಕಂದರೆ ವಾರದಲ್ಲಿ ಭಾಳಷ್ಟು ಅರ್ಜಿಗಳು ಬರ್ತಾ ಇದ್ದಾವೆ. ಇದು ವಿಶೇಷ ಅರ್ಜಿ ಆಗಿದ್ದರಿಂದ ಇದನ್ನು ನಾವು ಇಲ್ಲಿ ಓಪನ್ ಮಾಡಿ ತೋರಿಸ್ತದೆ. ಯಾಕಂದರೆ ಗೊತ್ತಾಗಬೇಕು, ವಿಠ್ಠಲ್ ಶ್ರೀ ಪ್ರಶಸ್ತಿ ಹಂಗ ತಗೊಳಂಗಿಲ್ಲ. ಇಷ್ಟೆಲ್ಲ ಸಾಧನೆ ಮಾಡಿರ್ತಕ್ಕಂಥ ವಿಶೇಷ ವ್ಯಕ್ತಿಗಳನ್ನು ನಾವು ವಿಠ್ಠಲ್ ಶ್ರೀ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ತಾ ಇದ್ವಿ. ಎಲ್ಲಿ ನಡೀತೆ, ಹೇಗೆ ನಡೀತಿದೆ ಅನ್ನೋದನ್ನು ಕುತೂಹಲದಿಂದ ನಾವು ಕೂಡ ಕಾಯ್ತಾ ಇದ್ವಿ. ಸೊ ರಾಜ್ಯದ ಎಲ್ಲ ಜನರಿಗೆ, ಎಲ್ಲ ಸಾಧಕರಿಗೆ ಅದು ಆ ಒಂದು ಪ್ಲೇಸ್ ಏನಿದೆಯಲ್ಲ ಅದು ಹತ್ತಿರ ಆಗಬೇಕಂತ ನಾವು ಗಮನಿಸ್ತಾ ಇದ್ವಿ. ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಮ್ಮ ಭೇಟಿ. ಅದುವರೆಗೂ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ